ಮತ್ತೆ ಸ್ವಲ್ಪ ಶಾಪಿಂಗ್ ಉಂಟು ಗೈಸ್, ಹಾಗೆ ಹೋಗಿ ಬರುವ ಅಂತೇಳಿ. ಯಾಕೆ ಹೇಳಿದ್ರೆ ಇದು ಈಗ ಒಂಥರ ಇದಲ್ಲ ಆಯ್ತಾ, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗೆ ನನಗೆ ಸ್ವಲ್ಪ ಟೀ ಶರ್ಟ್ ಎಲ್ಲ ಬೇಕು. ಹಾಗೆ ಜಾಸ್ತಿ ಏನಿಲ್ಲ ಅಲ್ಲ ಅಲ್ವಾ, ಯಜಮಾನರದ್ದು ಮುಖ ಹೌದು ನೋಡಿ ಅಂತೆ ಶಾಪಿಂಗ್ ಹೇಳುವಾಗ. ಯಾಕೆ ಗೊತ್ತುಂಟಾ ನಿಮಗೆ ಗೊತ್ತಿಲ್ಲ ಅಲ್ಲ, ನಾನು ಹೇಳ್ತೇನೆ ಕೇಳಿ. ಏನಂತಾರೆ, ನಾಳೆ ಏಪ್ರಿಲ್ ನಮ್ದು ಇದುಂಟು ಆ್ಯನಿವರ್ಸರಿ, ಅದಕ್ಕೆ ಸಪ್ರೇಟ್ ಆಗಬೇಕು. ಮೊನ್ನೆ ಒಂದು ಆಯಿತು ಮಕ್ಕಳದ್ದು, ಇವರದೆಲ್ಲ ಎಂತ ಡ್ರೆಸ್ ಎಲ್ಲ ತೆಗ್ದಾಯ್ತು. ಈಗ ಉಪವಾಸ ಅವಳಿಗೆ ಸಮ್ಮರ್ ಸೀಸನ್ಗೆ ಬೇರೆ ಅಂತ, ಸಮ್ಮರ್ ಸೀಸನ್ ಬೇರೆ, ವಿಂಟರ್ ಸೀಸನ್ಗೆ ಬೇರೆ, ವಿಂಟರ್ ಸೀಸನ್ಗೆ ಉಪವಾಸ ರೈನಿಂಗಿಗೆ ಬೇರೆ. ದುಡ್ಡು ಬೇಕಲ್ಲ, ದುಡ್ಡು ಹೌದಲ್ಲ? ಸ್ವಲ್ಪ ಸ್ವಲ್ಪ ಹೇಳಿ ನೀವು, ಸಾಕು ಸಾಕು, ಇನ್ನು ಜಾಸ್ತಿ ಮಾತಾಡಿ ಸ್ವಲ್ಪ ಹೇಳಿ. ಹಾಗೆ ಅವರು ಹೇಳಿದ್ದು ಇದು ಸ್ವಲ್ಪ ಹೇಳಿ ಅಲ್ಲ, ಬೆಳಿಗ್ಗೆ ಹೇಳ್ತಿದ್ರು ನಿಂಗೆ ಟೀ ಶರ್ಟ್ ಬೇಕಲ್ಲ, ಹೋಗುವ ಹೋಗುವ ಅಂತ, ಗೊತ್ತಾಯ್ತಲ್ಲ? ಅವರೇ ಹೇಳ್ತಿದ್ದದ್ದು, ಸತ್ಯ ಕ್ಯಾಮರಾ ಆಚೆ ತಿರುಗಿಸು, ಹೌದು ಅಂತ ಹೇಳಿ. ಯಾಕೆ ಹೇಳಿದ್ರೆ ಸ್ವಲ್ಪ ಇದು ಹಾಳದ್ದೆಲ್ಲ ಹಾಕಿದ್ದು, ಸ್ವಲ್ಪ ಅದು ಓಲ್ಡ್ ಸ್ವಲ್ಪ ಏನು 1 ವರ್ಷ 2 ವರ್ಷ ಆಯ್ತು, ಅದಕ್ಕೆ ನಾನು 1-2 ತೆಗಿ ಅಂತ ಹೇಳಿದೆ ಅಷ್ಟೇ, ಬೇರೆ ಏನಲ್ಲ. 2 ಮಾತ್ರ 2-3 ತೆಗಿಂತ ಈಗ ಒಪ್ಪಿದ್ದು ನೋಡಿ, ಈಗ ನಿಮ್ಗೆ ಸತ್ಯ ಜಾಸ್ತಿ ಹೇಳಿಕ್ಕಿಲ್ಲ. ಮತ್ತೆಲ್ಲ ನಾಡ್ದು ಏಪ್ರಿಲ್ ತೆಗಿ ಉಂಟು, ಎಲ್ಲ ಮಕ್ಕಳಿಗೆಲ್ಲ ವಾಪಸ್ ತೆಗಿ ಉಂಟು. ಮೊನ್ನೆ ಜನವರಿಗೆ ಆಯ್ತು, ಫೆಬ್ರವರಿಗೆ ಆಯ್ತು, ಮಾರ್ಚ್ಗೆ ಈಗ ಇದಾಯ್ತು, ಇನ್ನು ಏಪ್ರಿಲ್ ವಾಪಸ್ ಸಪರೇಟ್ ಉಂಟು. ಹಾಗೆ ತಕೊಳ್ಳಿಕ್ಕೆ ಉಂಟು. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಹೇಳಿದೆ ನೋಡು ಅಂತ ಹೇಳಿದೆ, ಒಂದನ ಬರುದಿಲ್ಲ ಅಂತ ಹೇಳಿದೆ. ಆಮೇಲೆ ಎಂತ ಆಯ್ತು ಗೊತ್ತುಂಟಾ, ಮನಸ್ಸು ಚೇಂಜ್ ಆಯ್ತು. ಸಂಜೆ ಆಗುವಾಗ ಅದು ಚೇಂಜ್ ಆಗಿ ಇವರು ಡ್ಯೂಟಿಗೆ ಹೋಗಿದ್ರು, ಇವರು ಫೋನ್ ಮಾಡಿದ್ರು ಬೇಗ ಹೊರಡಿನಿಲ್ಲ ಅಂತ. ಆಗ ಇಂಟ್ರೆಸ್ಟ್ ಜಾಸ್ತಿ ಬಂತು. ಅದಕ್ಕಿಂತ ಮೊದಲು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಆಯ್ತು, ಬೇಡ ಬೇಡ ಅಂತ ಹೇಳಿದೆ. ಆಮೇಲೆ ಇವರು ಕಾಲ್ ಬಂತು ಆಫೀಸಿಂದ, ಇವರು ಹೇಳಿದ್ರು ಬೇಗ ಹೊರಡಿ ನಿಲ್ಲು, ಕರೆಕ್ಟ್ ನಾನು 7 ಗಂಟೆಗೆ ಬರ್ತೇನೆ, ರೀಚ್ ಆಗ್ತೇನೆ ಮನೆಗೆ, ನೀವು ಹೊರಡಿ ನಿಲ್ಲಿದ್ರು. ಆಗ ಎಂತ ಇಂಟ್ರೆಸ್ಟ್ ಬಂತು ಗೊತ್ತುಂಟ. ಹಾಗೆ 7 ಗಂಟೆಗೆ ನಾನು ರೆಡಿಯಾಗಿ, ನಾನು ಮತ್ತೆ ಮಕ್ಕಳು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಪಾಪ ಅವರು ಡ್ಯೂಟಿ ಮುಗಿಸಿ ಬಂದದ್ದು, ಏನಾದ್ರು ಬಾಯಕ್ಕೆ ಬೇಕಾ, ಮಳೆ ಬೇಕಾ, ಆಯ್ತು ಹೋಗುವ, ನೀರು ಕುಡಿಯಿರಿ, ನೀರೆಲ್ಲ ಕುಡಿಯಿರಿ. ಈಗ ಬಂದದಷ್ಟೇ ಪಾಪ, ಅವರ ಡ್ಯೂಟಿ ಮುಗಿಸಿ ಈಗ ಬಂದದ್ದು. ನೋಡಿ ಹೆಂಡತಿಯನ್ನು ಎಷ್ಟೊಂದು ಕೇರ್ ತೆಗಿತಾರೆ, ಎಷ್ಟೊಂದು ಅವರಿಗೊಂದು ಒಂಥರ ಕಾಳಜಿ ಜಾಸ್ತಿ ಉಂಟು ಒಂದು ಬಟ್ಟೆಗಳ ಬಗ್ಗೆ. ನನ್ನ ಟೀ ಶರ್ಟ್ ನಿಮಗೆ 1 ನಿಮಿಷ, ನಾನು ಹಾಕೋ ಟೀ ಶರ್ಟ್ ಎಲ್ಲ ನೋಡಿ, ಮನೇಲಿ ಹಾಕೋ ಟೀ ಶರ್ಟ್ ನೋಡಿ, ಇವತ್ತು ಬೆಳಿಗ್ಗೆ ಹೇಳಿದವರು ಇದೆಲ್ಲ ಎಷ್ಟು ಓಲ್ಡ್ ಆಯ್ತಲ್ಲ ಶಮ್ಮಿ, ಇದನ್ನು ನೀನು ಹಾಕ್ಬೇಡ, ಇನ್ನು ಹೊಸ ಟೀ ಶರ್ಟ್ ಎಲ್ಲ ಹಾಕಲ್ಲ. ಆಗ ನನ್ನ ಒಂದು ಎಂತ ಇರುವುದು, ನನಗೆ ಹೃದಯ ತುಂಬಿ ಬಂತು. ಇಂಥ ಒಳ್ಳೆ ಒಂದು ಗಂಡನನ್ನು ಪಡೀಲಿಕ್ಕೆ ರಿಯಲಿ ನಾನು ಪುಣ್ಯ ಮಾಡಿದ್ದೇನೆ ಅಲ್ಲ ಸ್ವೀಟಿ? ನೀವು ಮಾತಾಡಿ ಆಯ್ತು, ಅದಕ್ಕೆ ಇಂಥ ಒಂದು ಗಂಡನನ್ನು ಪಡೀಲಿಕ್ಕೆ ಉಂಟಲ್ಲ, ಪುಣ್ಯ ಮಾಡಿದ್ದೇನೆ. 7 ಜನ್ಮದ ಪುಣ್ಯ ಮಾಡಿದ್ದೇನೆ. ಅದಕ್ಕೋಸ್ಕರ ಆಗಿ ಹೇಳಿದ್ರು. ಹಾಗೆ ಬೆಳಿಗ್ಗೆ ಅದನ್ನು ಎತ್ತಿ ಹಾಕಿದವರು ಟೀ ಶರ್ಟ್ ಎಲ್ಲ ತೆಗಿಯುವ ಅಂತ. ಅಸ ನಾನು ಹೇಳಿದೆ ಟೀ ಶರ್ಟ್ ಅಲ್ಲ, ಮಕ್ಕಳಿಗೆ ಟೀ ಶರ್ಟ್ ಬೇಕು. ಗಂಡಸರಾಗಲ್ಲ ಒಡ್ನಾರೆಲ್ಲ, ಹಾಗೆ ಇವರಿಗೊಂದು ತೆಗಿಯುವ ಅಂತ. ಮತ್ತೆ ನೆಕ್ಸ್ಟ್ ಏಪ್ರಿಲ್ಗೆ ಒಂದು ಎಲ್ಲ ಒಂದು ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ಒಟ್ಟಿಯಾಗಿ ಒಂದು ಎಂತ ಹೇಳ್ತಾರೆ ಅದಕ್ಕೆ, ಅದು ನಮ್ದು ಆನಿವರ್ಸರಿಗೆ ಆ ಟೈಮ್ ಅಲ್ಲಿ ಡ್ರೆಸ್ ಕೋಡ್ ಎಲ್ಲ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದೀವಿ. ನೋಡುವ ಡ್ರೆಸ್ ಕೋಡ್ ಆಗಬೇಕಂತ ಉಂಟು. ಆದ್ರೆ ಇಲ್ಲಿ ಮಕ್ಕಳಿಗೆ ಸಿಗ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಗಂಡ ಹೆಂಡತಿ ಸಿಗ್ತದೆ, ಮಕ್ಕಳಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ಅದನ್ನೀಗ ನಾನು ನಾಳೆಯಿಂದ ಸರ್ಚ್ ಮಾಡ್ಬೇಕಷ್ಟೇ. ನೋಡಿ ಗೈಸ್, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಆಯ್ತಾ. ಅಂದ್ರೆ ಮಕ್ಕಳಿಗೆ ಕೂಡ ಬೇಕು ಸೇಮ್, ಮಕ್ಕಳಿಗೆ ಕೂಡ ಡ್ರೆಸ್ ಕೋಡ್ ಎಲ್ಲ ನಮ್ಮಾಗಿ ಅವರದ್ದು ಕೂಡ ಆ ಕಲರ್ ಅದೆಲ್ಲ ಅಂದ್ರೆ ಒಂದೇ ರೀತಿಯಲ್ಲಿ ಇರ್ಬೇಕು ಅಂತ. ನೋಡ ನಿಮ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಮತ್ತೆ ಈಗ ನಾವು ಈಗ ಹೊರಟದ್ದು ಶಾಪಿಂಗ್ ಮಾಡ್ಲಿಕ್ಕೆ ಹೊರಟದ್ದು, ಹಾಗೆ ಶಾಪಿಂಗ್ ಮಾಡ್ಲಿಕ್ಕೆ ಹೊರಟದ್ದು ನಾವು. ಮತ್ತೆ ಕೆಲಸ ಎಲ್ಲ ಆಯ್ತು, ಬೇಗ ಬೇಗ ಕೆಲಸ ಎಲ್ಲ ಆಗಿ ಮತ್ತೆ ಈಗ ನಮ್ದೆಲ್ಲ ಓನ್ ಕಂಟೆಂಟ್ ಮಾಡ್ತಿದ್ದೇವೆ, ನಮ್ದೇ ಓನ್ ವಾಯ್ಸ್ ನೋಡಿ, ನಮ್ದೇ ಓನ್ ವಾಯ್ಸ್ ಅಲ್ಲಿ ಎಲ್ಲ ವೈರಲ್ ಆಗ್ತಾ ಉಂಟು. ಎಲ್ಲರೂ ನಮ್ದೇ ವಾಯ್ಸ್ ಅನ್ನು ಅಂದ್ರೆ ಅವರು ಇದು ಮಾಡ್ತಿದ್ದೆ, ಎಲ್ರು ಕೂಡ ತುಂಬಾ ಶೇರ್ ಆಗ್ತಾ ಉಂಟು, ನಮ್ದೇ ವಾಯ್ಸ್ ಶೇರ್ ಆಗ್ತಾ ಉಂಟು. ಹಾಗೆ ನಮ್ದೇ ಓನ್ ಕಂಟೆಂಟ್, ಅದೊಂದು ತುಂಬಾ ಸಂತೋಷ ನಮಗೆ. ಮತ್ತೊಂದು ಗುಡ್ ನ್ಯೂಸ್, ಫೇಸ್ಬುಕ್ ಕೂಡ 82K ಫಾಲೋವರ್ಸ್ ಆಯ್ತು ನಮ್ದು, ಅದು ಕೂಡ ಒಂದು ತುಂಬಾ ಸಂತೋಷ ನಮಗೆ. ಒಂದು ಸೆಲೆಬ್ರೇಷನ್ ಸಪರೇಟ್ ಉಂಟು. ಈಗ ನಮ್ದು ನಾಡ್ದು 26ಕ್ಕೆ ಇದು ಏಪ್ರಿಲ್ಗೆ ನಮ್ದು ಮ್ಯಾರೇಜ್ ಸೆಲೆಬ್ರೇಷನ್ ಆನಿವರ್ಸರಿ ಸಪರೇಟ್ ಉಂಟು. ವಾಪಸ್ 1 lakh ಫೇಸ್ಬುಕ್ ಅಲ್ಲಿ ಸಬ್ಸ್ಕ್ರೈಬ್ ಆದ ಮೇಲೆ ಸೆಲೆಬ್ರೇಷನ್ ಸಪರೇಟ್ ಉಂಟು.
ಹಾಗೆ ನಮ್ಗೆ ಅದು ತುಂಬಾ ಖುಷಿ ನೋಡಿ. ಫೇಸ್ಬುಕ್ಕಲ್ಲಿ ನಮಗೆ ಎಷ್ಟು ಫಾಲೋವರ್ಸ್ 82K ಅಂತ ಹೇಳಿದ್ರೆ ಅದು ಒಂದು ಸಣ್ಣ ಸಮಯದಲ್ಲಿ ಇಷ್ಟು ಒಂದು ನಾವು ಗ್ರೋತ್ ಆಗುದಂತ ಹೇಳಿದ್ರೆ ಅಂದ್ರೆ ಇದು ಅಲ್ಲ, ಅಂದ್ರೆ ಸಣ್ಣ ವಿಷಯ ಅಲ್ಲ. ನಮ್ಮ ಫ್ಯಾಮಿಲಿಗೆ ಒಂದು ಪ್ರೌಡ್ ಫೀಲ್ ಆಗ್ತದೆ ಅದಂತ ಹೇಳಿದ್ರೆ. ಇಷ್ಟು ಒಂದು ಅಂದ್ರೆ ಸಣ್ಣ ಸಮಯದಲ್ಲಿ ಏನು ದೊಡ್ಡ ಟೈಮ್ ಆಗಲಿಲ್ಲ. ಮತ್ತೆ ನೋಡಿ, ಮತ್ತೆ ನಿಮ್ಗೆ ಯಾವ್ದೆಲ್ಲ ವಿಡಿಯೋ ಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಸ್ವಲ್ಪ ನೀವು ಹೇಳಿ ನಮ್ಗೆ ಕೂಡ, ನಮಗೂ ಕೂಡ ಗೊತ್ತಾಗ್ತದೆ. ಕಮೆಂಟ್ ಸೆಕ್ಷನ್ ಯಾಕೆ ಹೆಚ್ಚಿನವ್ರು ಆಗ್ತಿದ್ದಾರೆ ನಮ್ಗೆ. ಹಾಗೆ ನಾವು ಈಗ ನೋಡಿ ದಾಂಪತ್ಯ ಜೀವನದ ಕೇಳಿದ್ರು, ಅದನ್ನ ಹಾಕಿದ್ದೇವೆ. ಮಕ್ಕಳ ಎಜುಕೇಶನ್ ಬಗ್ಗೆ ಕೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಜನರಿಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತೇಳಿ ಅಂತ ವಿಡಿಯೋಗಳು ಹಾಕಿದ್ದೀವಿ. ಮತ್ತೆ ಕೆಲವೆಲ್ಲ ನಮ್ಮ ವಿಡಿಯೋಗಳು ನೀವು ಏನು ಕೇಳ್ತೀರಿ ಅದನ್ನೆಲ್ಲ ನಾವು ಹಾಕ್ತೀವಿ. ಮತ್ತೆ ನೋಡು ಅಂದ್ರೆ ಇನ್ನು ಕೆಲವರು ಕೇಳಿದ್ದಾರೆ, ಅದನ್ನು ನಿಧಾನಕ್ಕೆ ಹಾಕ್ತೇವೆ ಆಯ್ತಾ. ಎಲ್ಲ ನಿಧಾನಕ್ಕೆ ನಾವು ಕೂತ್ಕೊಂಡು ಎಲ್ಲ ಆಲೋಚನೆ ಮಾಡಿಕೊಂಡು ಕೂಲಾಗಿ ಎಲ್ಲ ರೆಡಿ ಮಾಡಿ ವಿಡಿಯೋ ಎಲ್ಲ ಚಂದ ರೆಡಿ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೇವೆ. ಓಕೆ, ಇನ್ನು ಹೊರಡುವಲ್ಲ ಎಂತ ಬೇಡ ಕೇಳಲಿಕ್ಕೆಲ್ಲ ನಿಮ್ಗೆ. ಈಗ ಜಸ್ಟ್ ಬಂದದಷ್ಟೇ ನಮ್ಗೆ ಇಲ್ಲಿ ಕ್ಯಾಮರಾ ವಿಡಿಯೋ ಆನ್ ಇತ್ತು ಅವರು ಬರುವಾಗ. ಸೊ ಈಗ ಅವರ ಡ್ಯೂಟಿ ಮುಗಿಸಿ ಬಂದದ್ದು. ನೀರು ಕುಡಿಯಿರಿ, ಸ್ವಲ್ಪ ನೀರು ಕೊಡು ಚಿನ್ನು. ನೋಡಿ ನಮ್ಮ ಚಿನ್ನು ಈಗ ರೆಡಿ ಆಗಿದ್ದಾರೆ. ಏನು ಡ್ಯಾಡಿ ನೀರು ಕೊಡು. ನೋಡಿ, ಹೆಣ್ಣು ಮಕ್ಳು ಇದ್ರೆ ಒಂದು ಮನೆಯಲ್ಲಿ ಎಷ್ಟೊಂದು ಅಲ್ಲ, ಗಂಡು ಮಕ್ಕಳನ್ನು ದೂರದಲ್ಲ, ಆದ್ರೆ ಹೆಣ್ಣು ಮಕ್ಕಳು ಉಂಟಲ್ಲ ಬಂದ ತಕ್ಷಣವೇ ಅವಳು ಕೊಡ್ತಾಳೆ ನೀರೆಲ್ಲ, ಸ್ವೀಟ್ ಸಹ ಕೊಡ್ತಾಳೆ. ಮತ್ತೆ ಫುಡ್ ಬಗ್ಗೆ ಅದು ತಿಂದಿರ ಇದು ತಿಂದಿರ ಕೇಳ್ತಾ ಇರ್ತಾರೆ ಡ್ಯಾಡಿಗೆ. ಮದ್ದು ಕುಡಿದ್ರ ಮೇನ್ ಮದ್ದು ಕುಡಿದ್ರೆ ಮೆಡಿಸನ್ ಈಗ ಸಹ ಉಂಟು, ಅದು ಮೆಡಿಸನ್ ಕೂಡ ತಕೊಳ್ಳ ಕೇಳ್ತಾರೆ. ಮೆಡಿಸನ್ ಕುಡ್ದಿರಾ ತಕೊಂಡಿರಾ. ಅದೇ ಹೆಣ್ಣು ಮಕ್ಳು ಉಂಟಲ್ಲ ಮನೆಯಲ್ಲಿ ಹೆಣ್ಮಕ್ಳು ಬೇಕು, ಗೊತ್ತಾಯ್ತಲ್ವಾ. ಅದೇ ಹೆಣ್ಮಕ್ಕಳು ಅಬಲೆ ಅಲ್ಲ ಸಬಲೆ ಅಂತ ಹೇಳ್ತಾರಲ್ಲ, ಹಾಗೆ ಹೆಣ್ಮಕ್ಳು ಬೇಕು. ಸೊ ಹಾಗೆ ನಾ ಸಹ ನೀರು ಕುಡಿತೇನೆ. ತಲೆಗೆಲ್ಲ ಸ್ನಾನ ಮಾಡಿದ್ದೇನೆ, ಮತ್ತೆ ಸೆಕೆ ಸ್ಟಾರ್ಟ್ ಆಯ್ತು ಈಗ. ಹಾಗೆ ನೋಡಿ ಇವಳು ನಮಗೆ ನಾವು ಎಲ್ಲಿಯಾದ್ರೂ ಹೊರಡುವ ಹೊರಗೆ ಆಟ ಆಡ್ತಿದ್ಲು, ನಾವೀಗ ಹೊರಟದ್ದು ಗೊತ್ತಾಯ್ತಲ್ಲ. ಅವಳು ಈಗ ಬರುದು ಡಲ್ ಡಲ್ ಆಗ್ತಾಳೆ ತುಂಬಾ. ಹೊರಡುವಲ್ಲ. ಓಕೆ ಗೈಸ್, ನಾವು ಹೊರಡ್ತೇವೆ, ಸ್ವಲ್ಪ ಶಾಪಿಂಗ್ ಮಾಡಿ ಬರ್ತೇವೆ ಆಯ್ತಾ. ಅಕ್ಕ ನೋಡಿ ಸ್ವೀಟಿ ನೋಡಿ ಫ್ರೆಶ್ ಆಗಿ ಬಂದು ಚಂದ ಹೊರಗೆ. ಏನು ಮತ್ತೆ ವಿಶೇಷ? ಮಳೆಯಲ್ಲಿ ಖುಷಿ ಅಲ್ಲ. ಅದು ತಂದೆ ಕೇರಳ ಅಲ್ಲ, ನಮ್ಮ ಊರು ಇವರದ್ದು ಪ್ರಾಪರ್ ಕೇರಳ. ಹಾಗೆ ಕರ್ನಾಟಕ ನಿಮ್ಮ ಪ್ರಾಪರ್, ನಿಮ್ಮ ಪ್ರಾಪರ್ ಹೇಳಿದ್ ನಾನು ಕೇರಳ ಅಂತ, ನಾವು ಕರ್ನಾಟಕ. ಹಾಗೆ ನೋಡಿ ಹಾಗೆ ಇದ್ದಾಳೆ ಅಲ್ಲ. ಇವಳದು ನಂಗೆ ಖುಷಿ ಆಗುದು. ನಮ್ಮ ಮಕ್ಕಳನ್ನ ನಾವು ಹೊಗಳ್ಬಾರ್ದು, ಇವಳದು ಸ್ಮೈಲ್ ಖುಷಿ ಆಗುದು ನಮ್ಗೆ. ಡ್ಯಾಡಿ ಅವರಾಗಿ ಮಾತಾಡು ಅಲ್ಲಿ ಬಿಡ್ತಾಳೆ ಕಾಲ್ಗೆಟ್ ಸ್ಮೈಲ್. ಚಿನ್ನು ಕೂಡ ಹಾಗೆ, ಆದ್ರೂ ಇವಳಂತ ಸ್ವಲ್ಪ ಹೊಗಳು ಅಲ್ಲ. ಹಾಗೆ ಅವಳದು ಸ್ಮೈಲ್ ಡ್ಯಾಡಿ ಆಗಿ ಸೇಮ್. ಹೇಳ್ತಿದ್ದಾರೆ ಫ್ರೆಂಡ್ಸ್, ನಾವು ಗಡಿನಾಡ ಕನ್ನಡಿಗರು. ಸೊ ಎರಡು ಮಿಕ್ಸ್ ಕಲ್ಚರ್ ಉಂಟು ನಮ್ಮಲ್ಲಿ, ಕರ್ನಾಟಕ ಮತ್ತು ಕೇರಳ. ಹೌದಾ? ವೆರಿ ಗುಡ್. ಬಾರಿ ಅದ್ಭುತವಾದ ಮಾತು. ಸ್ವಲ್ಪ ಮಳೆಯಲ್ಲಿ ಮಾತಾಡು. ಕಷ್ಟದಲ್ಲಿ ಅದ್ಭುತವಾದ ಎರಡು ನುಡಿಗಳನ್ನು ಹೇಳಿದ್ದಾರೆ. ಬಾರಿ ಕಷ್ಟ, ಚಿನ್ನಂತ ನುಡಿಗಳು ಎರಡು. ಜಪಾನ ಮಾಡಿ ಇದು ಮಾಡ್ಬೇಕು ಮಾತುಗಳನ್ನು ಆಯ್ತಾ. ಓಕೆ ಗೈಸ್, ಹೊರಡ್ತೇವೆ ಆಯ್ತಾ. ಈಗ ನಾವು ನೋಡುವ, ಮತ್ತೆ ಏನಾದ್ರು ತೆಗೆದ್ರೆ ತೋರಿಸ್ತೇವೆ, ಇಲ್ಲದಿದ್ರೆ ಇವತ್ತು ತೋರಿಸದಿದ್ರೆ ನಾಳೆ ಅಲ್ಲಿ ತೋರಿಸ್ತೇವೆ, ಇಲ್ಲದ್ರೆ ನಾಳೆ ತೋರಿಸ್ತೇನೆ. ಹೇಗೂ ಅಂತೂ ನಮ್ಮ ವಿಡಿಯೋ ಬರ್ತಾನೆ ಇರ್ತಾರೆ. ಹಾಗೆ ನಾನು 2-3 ದಿನಕ್ಕೊಮ್ಮೆ ಹಾಕ್ತೇನೆ ವಿಡಿಯೋ. ಡೈಲಿ ಹಾಕಕ್ಕೆ ಹೇಳ್ತಿದ್ದಾರೆ ನಮ್ಮ ಫ್ಯಾನ್ಸ್. ಅದು ನನಗೆ ಡೈಲಿ ಕಷ್ಟ ಆಗ್ತದೆ ಗೈಸ್. ಯಾಕೆಂದ್ರೆ ನೋಡಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ಬೇಕು, ಮತ್ತೆ ಇದು 3 ದಿನಕ್ಕೊಮ್ಮೆ ಬರ್ತದೆ. ಮತ್ತೆ ಶಾರ್ಟ್ಸ್ ನೋಡಿ ಆಯ್ತಾ, ಶಾರ್ಟ್ಸ್ ಬರ್ತಾ ಇರ್ತದೆ. ಹೊರಡ ಇವಳನ್ನು ಈಗ ಕರ್ಕೊಂಡು ಹೋಗಿ ಇವಳನ್ನ ಕರ್ಕೊಂಡು ಹೋಗಿದೆ ಶಾಪಿಂಗ್ಗೆ. ಬಾ ಮಗು ಬಾ. ಗೈಸ್, ನಾವೆಲ್ಲರೂ ಕೂಡ ಈಗ ಟ್ರೆಂಡ್ಸಿಗೆ ಬಂದಿದ್ದೀವಿ. ನನ್ನ ಹಸ್ಬೆಂಡಿಗೆ ಇಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ. ಬ್ರ್ಯಾಂಡೆಡ್ ಬಟ್ಟೆ, ಕ್ವಾಲಿಟಿ ವೈಸ್ ಕೂಡ ಸೂಪರ್ ಇದೆ. ಸೊ ಇಲ್ಲಿ ಹೆಚ್ಚಾಗಿ ಪರ್ಚೇಸಿಂಗ್ ಮಾಡ್ತೇವೆ ನಾವು. ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ನಾವಿಲ್ಲಿ ಕಾರ್ ಟರ್ನ್ ಮಾಡ್ತಿರುವಾಗ ಅವರು ಹೇಳಿದ್ರು, ಲೈಕ್ ಅವರು ಗಾಡಿಯಲ್ಲಿದ್ದರು, ಅವ್ರು ಹೇಳಿದ್ರು ಇದನ್ನ ವಿಡಿಯೋ ತೂಪೇವೆ ಅಂತ. ಸೊ ಅವರು ಚೆಕ್-ಇನ್ ಕೊಟ್ಟು ಹೋದರು. ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಅವ್ರು ಹೋಗಿ ಆಯಿತು. ಮತ್ತು ಅವರು ಈ ವಿಡಿಯೋ ನೋಡ್ತಿದ್ರೆ ಸಾರಿ ಆಯಿತಾ, ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ.
ಪ್ಲೇಸ್ ನಾವೀಗ ಬಂದದ್ದು ಶಾಪಿಂಗ್ ಎಲ್ಲ ಆಯಿತು, ಮತ್ತು ಸ್ವಲ್ಪ ಲಿಮಿಟೆಡ್ ತಗೊಳ್ಳೋದು. ಅಲ್ಲಿ ತಗೊಂಡ್ರೆ ಈ ಸಲ ಏನಿಲ್ಲ, ಆಫರಲ್ಲಿ ಏನಿಲ್ಲ, ಭಾರಿ ಕಾಸ್ಟ್ಲಿ ನಾವು ಮಾತಾಡೋದು ಕೇಳಲಿಕ್ಕಿಲ್ವ ಏನೋ. ನೋಡಿ ಗೈಸ್, ಕ್ಲಾರಿಟಿ ಇಲ್ಲ, ತುಂಬ ಕತ್ತಲಾಯಿತು. ಯಾಕೆಳಿದರೆ ಈಗ ಇಲ್ಲೊಂದು ನಾವು ರೆಸ್ಟೋರೆಂಟಿಗೆ ಬಂದದ್ದು, ಇಲ್ಲಿ ಲೈಟಿಂಗ್ಸ್ ಎಲ್ಲ ಆ ರೀತಿ ಉಂಟು. ಸೊ ಕ್ಯಾಮರಾದಲ್ಲಿ ಅದು ಸರಿಯಾಗೋದಿಲ್ಲ, ಅದಕ್ಕೆ ಫೋಕಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ನಾವೀಗ ಬಂದದಷ್ಟೇ, ಅಲ್ಲಿದು ಡೋರ್ ಓಪನ್ ಆಯಿತು, ಎಷ್ಟು ಬ್ರೈಟ್ ಅಂತಿದೆ. ನಮ್ಮದು ಶಾಪಿಂಗ್ ಎಲ್ಲ ಆಯಿತು, ಟ್ರೆಂಡ್ಸಿಗೆ ಹೋದದ್ದು. ಮತ್ತು ಎಂತ ಗೊತ್ತುಂಟಾ, ಅಲ್ಲಿ ಜಾಸ್ತಿ ತಗೊಳ್ಳಿಲ್ಲ, ಲಿಮಿಟೆಡ್ ಮಾತ್ರ ತಗೊಳ್ಳೋದು ನಾವು. ತುಂಬ ಕಾಸ್ಟ್ಲಿ ಉಂಟು ಅಲ್ಲಿ, ಏನು ಆಫರ್ ಇದೆ ಏನಿಲ್ಲ, ಅದಕ್ಕೋಸ್ಕರ ಲಿಮಿಟ್ ತೆಗೆದು ಬಂದಿದ್ವಿ. ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾನು ಟೀ ಶರ್ಟ್ ಎಲ್ಲ ತಗೊಂಡೆ, ಬಾಕಿ ಎಲ್ಲ 2000 ಅಬೌವ್ ಮೇಲೆ ಡ್ರೆಸ್, ಅದರಲ್ಲಿ ಆಫರ್ ಇಲ್ಲ, ಏನು ಮಾಡೋದು. ಹಾಗೆ ಈಗ ಇಷ್ಟೊತ್ತಾಯಿತು, ಹಾಗೆ ಏನಾದರೂ ಸ್ವಲ್ಪ ಹುಟ್ಟಿ ತಿಂದು ಹೋಗುವ ಅಂತ ಬಂದಿದ್ದೀವಿ. ಇದು ಎಂಥದ್ದು, ಚಿಕನ್ ತಂದೂರಿ. ತಂದೂರಿ ಎಲ್ಲರಿಗೂ ಕೂಡ ಜೋರು ಹಸಿವಾಗಿತ್ತು, ಹಾಗಾಗಿ ವಿನಮ್ರ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿನ ಫುಡ್ ಬೆಸ್ಟ್ ಇದೆ, ಹೆಚ್ಚಾಗಿ ಇಲ್ಲಿ ಬರ್ತಾ ಇರ್ತೇವೆ. ಊಟ ಎಲ್ಲ ಆಯಿತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಫೈನಲ್ ಆಗಿ ನಾವು ಮಿಂಟ್ ಲೈಮ್ ಸೋಡಾ ಜ್ಯೂಸ್ ಕುಡಿದೆವು, ಅದು ಡೈಜೆಷನಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಯಾರು ಸ್ಟೇಷನ್ಗೆ ಹೋಗಿದ್ರು, ಅವ್ರದ್ದು ವಾಕಿ ಟಾಕಿ ಮಾಡ್ತಿದ್ರು ಹಾಗೆ. ಸೊ ಈಗ ಬಂದರು ಇಷ್ಟೊತ್ತು ಅದೇನು ನಾಯಿ ನಿಮ್ಮ ಬಂದರು. ಅವ್ರು ಹೇಳಿದ ನಿಮಗೆ ಕೇಳಿರ್ಬೋದಂತ ಅನ್ಕೊಳ್ತೇನೆ, ಅವ್ರು ನಿಮಗೆ ಕೇಳಿರ್ಬೋದಂತ ಅನ್ಕೊಳ್ತೇನೆ. ನಾಯಿ ನಡಂತೆ ಅದಾಗ ಅವ್ರ ಹಿಂದೆ ಅವರ ಗಾಡು ಕಾಣುದಿಲ್ಲ ಫ್ರೆಂಡ್ಸ್, ಕತ್ಲೆ ಅದಕ್ಕೆ. ಅಲ್ಲಿ ಒಂದು ನಾಯಿ ಉಂಟು. ಬಂದ್ರು ನೋಡಿ, 3 ನಾಯಿ 3 ಗಾರ್ಡ್ ಅವ್ರಿಗೆ. ಫೈನಲಿ ವಿಡಿಯೋ ಉಂಟು. ಎಂತ ಹಾಕುದು ಅವರಿಗೆ ಯಾವಾಗಲೂ ಅದಕ್ಕೆ ಅಲ್ಲ, ಪಾರ್ಲೆಜಿ ಬಿಸ್ಕೆಟ್, ಅದಕ್ಕೆ ಅಷ್ಟು ಪ್ರೀತಿ ನೋಡಿ. ಕೂತ್ಕೊಂಡಿದ್ದು ಯಾವಾಗಲೂ ಬರ್ತದ ಹುಡ್ಕೊಂಡು. ಎಲ್ಲರ ಮನಸ್ಸು ಮಾಡ್ತಾರೆ. ಕೆಲವರು ಮೀನು ತರ್ತಾರೆ, ಕೆಲವರು ಚಿಕನ್ ತರ್ತಾರೆ. ಊರೊಂದು ಎಷ್ಟು ಆಯಿತು, 3-4 ರೊಟ್ಟಿ ಅಲ್ಲಿ ಸ್ಟೇಷನ್ ಬರ್ತದ. ಅಯ್ಯೋ ನಮ್ಮ ಬೆಕ್ಕಿನ ಅವಸ್ಥೆ ನೋಡಿ, ಯಾವ ರೀತಿ ಮಲಗಿದ್ದಾನೆ ಅಂತೇಳಿ ನೋಡಿ, ಸ್ಟೈಲ್ ನೋಡಿ ಮಾಡೋದು. ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.